ಹಲೋ ಫ್ರೆಂಡ್ಸ್, ಇವತ್ತು ಮನೆ ಸ್ಟೈಲಲ್ಲಿ ಲೆಮನ್ ಚಿಕನ್ ಮಾಡೋದಂತ ಹೇಗೆ ಅಂತ ಹೇಳ್ಕೊಡ್ತಾಯಿದ್ದೀನಿ. ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ, ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು, ಹಸಿಮೆಣ್ಸಿನ್ಕಾಯಿ, ಅರಿಶಿನ, ಒಂದು ಅರ್ಧ ಲಿಂಬೆಹಣ್ಣು ಇಷ್ಟು ಹಾಕ್ಬಿಟ್ಟು ಮೊಸರು ಮತ್ತು ಬ್ಲ್ಯಾಕ್ ಪೆಪ್ಪರ್ ಹಾಕ್ಬಿಟ್ಟು ಮ್ಯಾರಿನೇಟ್ ಮಾಡಬೇಕು ಒಂದು ಹಾಫ್ ಅನ್ ಅವರಿಂದ 45 ಮಿನಿಟ್ಸು. ಅದಾದ ನಂತರ ಬಾಣಲಿ ಎಣ್ಣೆ ಕಾದ್ಮೇಲೆ ಚಾಪ್ಡ್ ಗಾರ್ಲಿಕ್ ಬೆಳ್ಳುಳ್ಳಿ ಹಾಕಿದ್ದೀನಿ, ಒಂದು ಸ್ವಲ್ಪ ಈರುಳ್ಳಿ ಹಾಕಿದ್ದೀನಿ, ಒಂದು ಈರುಳ್ಳಿ ಫುಲ್ಲಾಗಿ ಈರುಳ್ಳಿ ಹಾಕಿದ್ದೀನಿ. ಅದು ಸ್ವಲ್ಪ ಲೈಟಾಗಿ ಬ್ರೌನ್ ಆಗಿದ ತಕ್ಷಣ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಯಾಕೆಂದರೆ ಮೊದಲೇ ಹಾಕಿರ್ತೀನಿ, ಅದರ ನಂತರ ಜಾಸ್ತಿ ಹಾಕೋದು ಬೇಡ. ಆಮೇಲೆ ಮ್ಯಾರಿನೇಟ್ ಮಾಡಿರೋ ಚಿಕನ್ನ ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡಬೇಕು. ನೀರು ಅದಷ್ಟೇ ಬಿಡುತ್ತೆ ಚಿಕನ್ ಬಿಟ್ಮೇಲೆ, ನೀರು ಬಿಟ್ಮೇಲೆ ನಾವು ಬೇಕಾದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಬಾಯ್ಲ್ ಮಾಡ್ಕೋಬೋದು. ನೋಡಿ ಚೆನ್ನಾಗಿ ರೋಸ್ಟ್ ಆಗ್ತಾಯಿದೆ, ಚೆನ್ನಾಗಿ ರೋಸ್ಟ್ ಆಗಬೇಕು. ಅದೇ ನೀರು ಬಿಡುತ್ತೆ ಚಿಕನ್ನು, ಅದರಲ್ಲೇ ರೋಸ್ಟ್ ಮಾಡಿದ್ರೆ ಸಖತ್ತಾಗಿರುತ್ತೆ. ನೋಡಿ ಎಲ್ಲ ಆಲ್ಮೋಸ್ಟ್ ಡ್ರೈ ಆಯ್ತು ಬಂತು. ನಾನು ಬೆಣ್ಣೆಗೆ ಬದಲಾಗಿ ತುಪ್ಪ ಹಾಕ್ಕೊಂಡಿದ್ದೀನಿ. ಫುಲ್ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್, ಸಖತ್ತಾಗಿದೆ, ನೋಡೋದಕ್ಕೆ ಚೆನ್ನಾಗಿದೆ.